ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತೇನೆ ಸ್ನೇಹಿತರೆ. ಇವತ್ತು ಕೂಡ ಇಂಪಾರ್ಟೆಂಟ್ ಅಂದರೆ ಎಲ್ರಿಗೂ ಕೂಡ ಈ ಒಂದು ಸುದ್ದಿ ಕೇಳಿದ್ರೆ ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅನ್ನೋದು ಎಲ್ರಿಗೂ ಒಂದು ಕುತೂಹಲ ಇರುವಂಥ ಇಂಟ್ರೆಸ್ಟಿಂಗ್ ಸ್ಟೋರಿ. ಹೌದು ಸ್ನೇಹಿತರೆ, ಇನ್ನೇನು RCB ಪಂದ್ಯಾವಳಿ ನಡೆಯೋಕ್ಕೆ ಇನ್ನು 2 ದಿನ ಬಾಕಿ ಇರುವಂಥದ್ದು. 28ನೇ ತಾರೀಕು IPL ಪಂದ್ಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಸನ್ರೈಸರ್ಸ್ ಹೈದರಾಬಾದ್ ಹಾಗೂ RCBಯ ಒಂದು ಪಂದ್ಯಾವಳಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇರುವಂಥದ್ದು. ಆದರೆ ಈ ಒಂದು ಉತ್ಸುಕತೆ, ಒಂದು ಕುತೂಹಲದ ನಡುವೆ ಹಿಂದೆ ನಡೆದಂತಹ ಒಂದು ಅನಾಹುತ, ದುರಂತ, ಆ ನೆನಪುಗಳು ಕೂಡ ಕಾಡುತ್ತೆ. ಆದರೆ ಆ ದುರಂತದ ನೆನಪುಗಳ ಮಧ್ಯೆಯೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಾಡಿಕೊಂಡಿರುವಂಥದ್ದು. ಒಂದು SOP ಕೂಡ ಒಂದು ಸ್ಪೆಷಲ್ ಕಮಿಟಿ ಒಂದು ಬಿಡುಗಡೆಯನ್ನು ಮಾಡಿದೆ. ಅದೇ ರೀತಿಯಾಗಿ ಎಲ್ಲರೂ ಕೂಡ ಫಾಲೋ ಮಾಡಬೇಕಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಚಿನ್ನಸ್ವಾಮಿಯ ಸ್ಟೇಡಿಯಂನಲ್ಲಿ ಈ ಬಾರಿ ಬಂದೋಬಸ್ತ್ ಹೇಗಿದೆ, ಹಿಂದೆ ಆಗಿರುವಂತಹ ದುರಂತದ ಸಂದರ್ಭಗಳಲ್ಲಿ ಆ ನಿಟ್ಟಿನಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಆಗಿತ್ತು, ಮತ್ತೆ ಮರುಕಳಿಸದ ಬಾರಬಾರ್ದು ಅಂದರೆ ಅದು ಮತ್ತೆ ರಿಪೀಟ್ ಆಗಬಾರ್ದು ಅಂತೇಳಿ ಪೊಲೀಸರು ಈ ಬಾರಿ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಿಕೊಂಡಿದ್ದಾರೆ. ಕಮಿಷನರ್ ಆಗಿರುವಂಥ ಸಿಟಿ ಪೊಲೀಸ್ ಕಮಿಷನರ್ ಆಗಿರುವಂಥ ಸಿಂಹಕುಮಾರ್ ಸಿಂಗ್ ಅವರ ನೇತೃತ್ವದಲ್ಲಿ ಸುಮಾರು ಎಲ್ಲ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿರುವಂಥದ್ದು. ಅದೇ ರೀತಿಯಾಗಿ ಮಾಕ್ ಡ್ರಿಲ್ ಅನ್ನು ಕೂಡ ಇವತ್ತು ಮಾಡಲಾಗಿರುವಂಥದ್ದು. ಆ ಮಾಕ್ ಡ್ರಿಲ್ ಅಲ್ಲಿ ಸಾಕಷ್ಟು ಪ್ರಮುಖವಾಗಿ ಕೇವಲ ಪೊಲೀಸ್ ಇಲಾಖೆ ಅಂತ ಅಂದರೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಮತ್ತೆ ಸಿವಿಲ್ ಡಿಫೆನ್ಸ್ ಆಗಿರ್ಬೋದು, ಮತ್ತೆ ಪ್ರಮುಖವಾಗಿ ಬೇರೆ ಡಿಪಾರ್ಟ್ಮೆಂಟ್ GBI ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿದ್ರು. ಅಂದರೆ ಎಲ್ಲ ಡಬಲ್ ಓಪನ್ ಗೇಟ್ಗಳನ್ನು, ಯಾಕಂದರೆ ಮೊದಲು ಕಿಷ್ಕಿಂದ ರೀತಿಯಲ್ಲಿ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಒಂದು ಬಾಕಲುಗಳಿತ್ತು, ಅಂದರೆ ಅಲ್ಲಿ ಗೇಟ್ಗಳಿತ್ತು, ಕಿಷ್ಕಿಂದ ರೀತಿ ಚಿಕ್ಕದಾಗಿತ್ತು. ಅದರಿಂದ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಜನ ಅಲ್ಲಿ ಕ್ರೌಡ್ ಹೋಗಿದ್ದ ಸಂದರ್ಭದಲ್ಲಿ ಅನಾಹುತ ಆಯಿತು. ಆದರೆ ಈಗ ಆ ಗೇಟ್ಗಳನ್ನೆಲ್ಲವೂ ಕೂಡ ಹೊಡೆದಾಕಿ ಈಗ ಕಾಮಗಾರಿ ಮಾಡಿ ಡಬಲ್ ಗೇಟ್ಗಳನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಆಂಬುಲೆನ್ಸ್ಗಳು ಒಳಗಡೆ ಹೋಗಬೇಕು ಮತ್ತೆ ಹೊರಗಡೆ ಬರಬೇಕು, ಏನಾದರೂ ಪ್ರಾಬ್ಲಮ್ ಆದರೆ. ಮತ್ತೆ ಫೈರ್ ಏನಾದರೂ ಆದಂಥ ಸಂದರ್ಭದಲ್ಲಿ ಫೈಟ್ ವೆಹಿಕಲ್ಸ್ ಕೂಡ ಒಳಗಡೆ ಹೋಗಬೇಕು ಬರಬೇಕು. ಏನೇ ಪ್ರಾಬ್ಲಮ್ ಆದರೂ ಕೂಡ ಹೊರಗಡೆ ಈಸಿಯಾಗಿ ಬರಬೇಕು, ಒಳಗಡೆ ಹೋಗಿ ಕೂಡ ಅನುಕೂಲವಾಗರ ರೀತಿಯಲ್ಲಿ ಇರಬೇಕು ಅಂತೇಳಿ ಎಲ್ಲ ಪ್ಲಾನನ್ನು ಮಾಡಿದರು. ಅದೆಲ್ಲವೂ ರೀತಿಯಲ್ಲಿ ಬದಲಾವಣೆಗಳನ್ನು ತರುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಪೊಲೀಸರು ಈ ಬಾರಿ ಕಮಿಷನರ್ ಅವರ ನೇತೃತ್ವದಲ್ಲಿ ಸುಮಾರು ಬರೋಬ್ಬರಿ 2,000 ಪೊಲೀಸರನ್ನ ಬಂದೋಬಸ್ತ್ಗೆ ನಿಯೋಜನೆ ಮಾಡೋ ಇಡೀ ಸ್ಟೇಡಿಯಂ ಸುತ್ತ ಅಷ್ಟೇ ಅಲ್ಲದೆ ಆ ಕ್ವಿನ್ಸ್ ರೋಡ್ ಆಗಿರ್ಬೋದು, MG ರೋಡ್ ಆಗಿರ್ಬೋದು, ಮತ್ತು ಶಿವಾಜಿನಗರ ಕಾಮರಾಜ್ ರೋಡ್ ಆಗಿರ್ಬೋದು, ಕಬ್ಬನ್ ರೋಡ್ ಆಗಿರ್ಬೋದು, ಎಲ್ಲವೂ ಕೂಡ ಪೊಲೀಸರ ಒಂದು ಸುಪರ್ದಿಯಲ್ಲಿ ಎಲ್ಲ ರಸ್ತೆಗಳು ಗೊತ್ತಿರುತ್ತೆ. ಆದರೆ ಈ ಬಾರಿ ಪೊಲೀಸರು ಎಲ್ರಿಗೂ ಒಂದು ಕಟ್ಟೆಚ್ಚರ ಅಂದರೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಟಿಕೆಟ್ ಇದ್ದರೆ ಮಾತ್ರ ನೀವು ಒಳಗಡೆ ಬರಬೇಕು, ಟಿಕೆಟ್ ಇದ್ದರೆ ಮಾತ್ರ ಅಲ್ಲಿ ಬರಬೇಕು, ಟಿಕೆಟ್ ಇಲ್ಲದಿದ್ದರೆ ಯಾವುದೇ ಕಾರಣಕ್ಕೂ ನೀವು ಇಲ್ಲೂ ಕೂಡ ಬರೋ ಹೋಗಿಲ್ಲ ಅಂತೇಳಿ. ಈ ನಿಟ್ಟಿನಲ್ಲಿ ಟಿಕೆಟ್ ಇಲ್ಲ, ಪ್ಲೇಯರ್ಸ್ ಬರ್ತಾರೆ ನೋಡ್ಬೋದು ಅಂತ ಕೂಡ ಏನಾದರೂ ಬಂದರೆ ನಿಮಗೆ ನಿಜವಾಗ್ಲೂ ಕೂಡ ಅಲ್ಲಿ ಪೊಲೀಸರು ನಿಮಗೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಈ ಯಾವ ಪ್ಲೇಯರ್ಸ್ ರೋಡಲ್ಲಿ ಬರುವಂಥ ಸಂದರ್ಭದಲ್ಲಿ ಯಾರು ಕೂಡ ರೋಡಲ್ಲಿ ಅಲ್ಲಿ ಅಭಿಮಾನಿಗಳಾಗಿರ್ಬೋದು ಯಾರು ಕೂಡ ಅಲ್ಲಿ ಬರುವಂತಿಲ್ಲ. ಒಂದು ವೇಳೆ ಬಂದರೆ ಪೊಲೀಸರಲ್ಲಿ ಇಮಿಡಿಯೇಟ್ಲಿ ನಿಮ್ಮ ಮೇಲೆ ಕ್ರಮವನ್ನು ಕೈಗೊಳ್ಳುವಂಥದ್ದು. ಹೀಗಾಗಿ ಅವರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ಲೇಯರ್ಸ್ ಬರುವಂಥ ಸಂದರ್ಭದಲ್ಲಿ ಯಾರು ಅಲ್ಲಿ ನಿಲ್ಲೋ ಹಾಗಿಲ್ಲ. ಮತ್ತು ಅಲ್ಲಿ ಕೇವಲ ಟಿಕೆಟ್ ಇದ್ದವರು ಮಾತ್ರ ಒಳಗಡೆ ಬಿಟ್ಟು ಸುಮಾರು ಒಂದು 7 ಸ್ಪೆಷಲ್ ಒಂದು ಟೀಮ್ಗಳನ್ನು ಮಾಡಲಾಗಿದೆ. ಒಂದೊಂದು ಟೀಮಲ್ಲಿ 20 ಜನ ಒಂದು ಸ್ಕ್ವಾಡ್ ಥರ ಮಾಡಿರುವಂಥದ್ದು. ಅವ್ರ ಕೆಲಸ ಏನಂತಂದರೆ ಯಾರು ಟಿಕೆಟ್ ಇಲ್ಲ ಅಂಥವ್ರನ್ನ ಅಲ್ಲಿ ನಿಗಾ ವಹಿಸುವಂಥದ್ದು, ಅವ್ರನ್ನ ಪರಿಶೀಲನೆ ಮಾಡುವಂಥದ್ದು. ಮತ್ತು ಟಿಕೆಟ್ ಇದ್ದವ್ರನ್ನ ಗಮನ ಕೊಟ್ಟು ಅವರು ಒಳಗಡೆ ಕಳಿಸೋದು. ಯಾರು ಇಲ್ಲ ಬೇರೆ ಆನ್ಲೈನ್ ಟಿಕೆಟಲ್ಲಿ ನಾವು ಮಾಡ್ಕೊಂಡಿದ್ದೀವಿ ಅಂತೇಳಿ ಬೇರೆ ಥರ ಪ್ಲ್ಯಾನ್ ಮಾಡ್ಕೊಬರ್ತಾರೆ ಅಂಥವ್ರನ್ನ ಪತ್ತೆ ಮಾಡುವಂಥ ಕೆಲಸ, ಮತ್ತು ಟಿಕೆಟ್ ಇದ್ದವ್ರನ್ನ ವಾಪಸ್ ಮಾಡುವಂಥ ಕೆಲಸ ಅಲ್ಲಿ ಈ ಒಂದು ಸ್ಪೆಷಲ್ ಸ್ಕ್ವಾಡ್ ಮಾಡುವಂಥದ್ದು. ಜೊತೆಯಲ್ಲಿ ತಮ್ಮ ನಿಗಾವನ್ನು ಅಂದರೆ ಯಾರು ಒಳಗಡೆ ಬರ್ತಾ ಇದ್ದೀರಿ ಅಂದರೆ ಅಲ್ಲಿರುವಂತಹ ಕ್ರಿಕೆಟ್ ಅಭಿಮಾನಿಗಳೇನಿದ್ದಾರೆ ಒಳಗಡೆ ಬಂದಂತಹ ಸಂದರ್ಭದಲ್ಲಿ ಮತ್ತೆ ಹೊರಗಡೆಯ ವಿಚಾರ ಏನಿದೆ ಅಲ್ಲೆಲ್ಲ CC ಕ್ಯಾಮ್ರಾಗಳ ಕಣ್ಗಾವಲಿದೆ. ಅದೆಲ್ಲವನ್ನೂ ಕೂಡ ಕಮಾಂಡ್ ಸೆಂಟ್ರಿಗೆ ಒಂದು ಕನೆಕ್ಷನ್ ಕೊಟ್ಟಿರುವಂಥದ್ದು. ತಮ್ಮ ಮೂಮೆಂಟನ್ನು ಕೇವಲ ಅಲ್ಲಿ KPSCಯ ಒಳಗಡೆ ಮಾತ್ರ ನೋಡುವಂಥದ್ದಲ್ಲ, ಪೊಲೀಸ್ ಇಲಾಖೆ ಕೂಡ ಕಮಾಂಡ್ ಸೆಂಟರ್ ತಮ್ಮ ಮೂಲಕವಾಗಿ ಅಲ್ಲೆಲ್ಲವೂ ಕೂಡ ಅಬ್ಸರ್ವ್ ಮಾಡುತ್ತೆ. ಅವೆಲ್ಲವನ್ನು ಕೂಡ ಕನೆಕ್ಷನ್ ಕೊಟ್ಟಿರ್ತಾರೆ, ಅವೆಲ್ಲವನ್ನು ಕೂಡ ಪೊಲೀಸರು ನೋಡ್ತಾರೆ. ಪ್ರತಿಯೊಂದು ಮೂಮೆಂಟು ಕೂಡ ಅಲ್ಲಿ CCTV ಕಣ್ಗಾವಲಲ್ಲಿ ಅವರು ಪರಿಶೀಲನೆ ಮಾಡೋ ಜೊತೆಗೆ ಮ್ಯಾನ್ ಪವರ್ 2,000 ಪೊಲೀಸರು ಅಲ್ಲಿ ಬಂದೋಬಸ್ತ್ಗೆ ನಿಯೋಜನೆ ಮಾಡ್ಕೊಂಡಿದ್ದಾರೆ. ಅವೆಲ್ಲರೂ ಕೂಡ ಅಲ್ಲಿ ಅಂದರೆ ನಿಗಾವನ್ನು ವಹಿಸುವಂಥದ್ದು. ಒಂದು ಸುರಕ್ಷತೆ, ಒಂದು ಭದ್ರತೆ, ಇವೆರಡರ ಆದ್ಯತೆಯನ್ನು ಈಗ ಪೊಲೀಸ್ ಇಲಾಖೆ ಕೊಟ್ಟಿರುವಂಥದ್ದು. ಅದಲ್ಲದೆ ವೆಹಿಕಲ್ಸ್ ಜಾಸ್ತಿ ಪ್ರಮಾಣದಲ್ಲಿ ಒಂದು ಪೊಲೀಸರು ಒಂದು ಮನವಿ ಮಾಡುವಂಥದ್ದು, BMTC ಮತ್ತು ಮೆಟ್ರೋವನ್ನು ಬಳಕೆ ಮಾಡಿ ಅದರ ಮೂಲಕವಾಗಿ ಬನ್ನಿ, ತಮಗೆ ಈ ರೀತಿಯಾಗಿ ಸಮಸ್ಯೆ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ಹೆಚ್ಚಾಗಿ ಒಂದು ಮನವಿಯನ್ನು ಮಾಡಿಕೊಡ್ತಾರೆ. ವೆಹಿಕಲ್ಸ್ ಎಲ್ಲ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ವೆಹಿಕಲ್ಸ್ ನಿಲ್ಲಿಸೋದು, ಅದು ಮೇನ್ ರೋಡಲ್ಲಿ ಎಲ್ಲೂ ಕೂಡ ನಿಮಗೆ ಪಾರ್ಕಿಂಗ್ ಇಲ್ಲ. ಅದು ಅವರು ಕೊಟ್ಟಿರುವಂಥದ್ದು ಶಿವಾಜಿನಗರದ ಒಂದು ಬಸ್ ನಿಲ್ದಾಣದ ಒಂದು, ಮತ್ತು ಪ್ರಮುಖವಾಗಿ ಒಂದು ಸೆಂಟ್ ಜೋಸೆಫ್ನ ಒಂದು ರೋಡು, ಮತ್ತು UB ಸಿಟಿಯ ಪಾರ್ಕಿಂಗ್ ಜೋಗು, ಮತ್ತು ಸೆಂಟ್ ಜೋಸೆಫ್ನ ಗ್ರೌಂಡ್ ಏನಿದೆ ಅಲ್ಲಿ ಕೂಡ ಅವರು ಪಾರ್ಕಿಂಗ್ ಮಾಡ್ತಾರೆ. ಮತ್ತು ಫ್ರೀಡಮ್ ಪಾರ್ಕ್ ಕೂಡ ಜಾಗವನ್ನು ಕೊಟ್ಟಿದ್ದಾರೆ. ಹೀಗಾಗಿ 6 ಸ್ಪಾಟ್ಗಳನ್ನು ಇಲ್ಲಿ ಪಾರ್ಕಿಂಗ್ ಮಾಡ್ಕೊಳ್ಳೋಕ್ಕೆ ಮಾತ್ರ ಅಲ್ಲಿ ಅವಕಾಶವನ್ನು ಕೊಟ್ಟಿರುವಂಥದ್ದು. ಅಲ್ಲಿ ಮಾತ್ರ ನೀವು
ವೆಹಿಕಲ್ಸನ್ನು ಪಾರ್ಕಿಂಗ್ ಮಾಡ್ಕೋಬೋದು. ಅದಾದ ಬಳಿಕ ಡೈವರ್ಷನ್ ಮಾಡಲಾಗಿದೆ. ಅಂದರೆ ಸ್ಟೇಡಿಯಂನಲ್ಲಿ ಮ್ಯಾಚ್ ಮಧ್ಯಾಹ್ನ ವೇಳೆಗೆ ಅಂದರೆ ಸಂಜೆ ವೇಳೆಗೆ ಅಂದರೆ ಮ್ಯಾಚ್ ಪ್ರಾರಂಭ ಆಗುತ್ತೆ, ಆ ನಿಟ್ಟಿನಲ್ಲಿ ಅದಕ್ಕೂ ಮೊದಲು ಎಲ್ಲ ಕೂಡ ಡೈವರ್ಷನ್ನ ಮಾಡಲಾಗಿದೆ. ಅನಿಲ್ ಕುಂಬ್ಳೆ ಸರ್ಕಲಿಂದ ಕಾಮರಾಜ್ ರೋಡ್ಗೆ ಹೋಗಬೇಕಾದ್ರೆ ಏನು MG ರೋಡಿಂದ ಏನು ಬರ್ತೀರಿ, ಅನಿಲ್ ಕುಂಬ್ಳೆ ಸರ್ಕಲ್ಗೆ ಬಂದಂಥ ಸಂದರ್ಭದಲ್ಲಿ ರೈಟ್ ತಗೊಂಡು ಕಾಮರಾಜ್ ರೋಡ್ ಮೂಲಕವಾಗಿ ಹೋಗಬೇಕು. ಅದಾದ ಇಲ್ಲಿ ಎಂಟ್ರೆನ್ಸಲ್ಲಿ ಅಂದರೆ ಅನಿಲ್ ಕುಂಬ್ಳೆ ಸರ್ಕಲಿಂದ ಮೇಲೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಕಸ್ತೂರ್ಬಾ ರೋಡಲ್ಲಿ ಹೋಗುವಂಥ ಕೆಲಸವನ್ನು ಕೂಡ ಅಲ್ಲಿ ಮಾಡಬೇಕಾಗುತ್ತೆ. ಹೀಗಾಗಿ ಕೆಲವು ಡೈವರ್ಷನ್ಗಳನ್ನು ಮಾಡಲಾಗಿದೆ. ಮತ್ತು ಪ್ರಮುಖವಾಗಿ ರಾಜಭವನದಿಂದ ಅಂದರೆ ಈ ಕಡೆ ರೋಡಲ್ಲಿ ಏನು ಬರ್ತೀವಿ, ಕ್ವಿನ್ಸ್ ರೋಡಲ್ಲಿ ಏನು ಬರ್ತೀವಿ, ಮತ್ತು ಆ ರೋಡಲ್ಲೂ ಕೂಡ ಕೆಲವೊಂದಷ್ಟು ಬದಲಾವಣೆಗಳ ರೋಡ್ ಡೈವರ್ಷನನ್ನು ಪೊಲೀಸ್ ಇಲಾಖೆ ಟ್ರಾಫಿಕ್ ಪೊಲೀಸರು ಮಾಡಿರುವಂಥದ್ದು. ಈ ಮೂಲಕವಾಗಿ ಒಂದು ಟ್ರಾಫಿಕ್ ಜಾಮ್ ಆಗಬಾರ್ದು, ಟ್ರಾಫಿಕ್ ರೂಲ್ಸ್ ವೈಲೇಷನ್ಸ್ ಆಗಬಾರ್ದು, ಮತ್ತು ವೆಹಿಕಲ್ಸ್ ಮೂವ್ಮೆಂಟ್ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಅಲ್ಲಿ ತಂದು ಎಲ್ಲರೂ ಕೂಡ ವೆಹಿಕಲ್ಸನ್ನು ಒಂದೇ ಕಡೆ ಪಾರ್ಕ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಸುತ್ತಲೂ ಕೂಡ ಇಡೀ ಸ್ಟೇಡಿಯಂ ಸುತ್ತಲೂ ಕೂಡ ಯಾವುದೇ ರೀತಿ ವೆಹಿಕಲ್ಸ್ ಅಲೌ ಮಾಡದೆ, ವೆಹಿಕಲ್ಸ್ ಮೂವ್ಮೆಂಟ್ಗೂ ಅಲೌ ಮಾಡದೆ ಟ್ರಾಫಿಕ್ ಡೈವರ್ಷನ್ ಮಾಡಿ, ಮತ್ತು ವೆಹಿಕಲ್ಸನ್ನು ಬೇರೆ ಬೇರೆ ಕಡೆ ಅಂದರೆ ಏನು ಅವ್ರ ಪಾರ್ಕಿಂಗ್ ಸ್ಪಾಟನ್ನು ಕೊಟ್ಟಿದ್ದಾರೆ ಅಲ್ಲಿ ಮಾತ್ರ ಅವರು ಜಾಗವನ್ನು ಅಂದರೆ ಅಲ್ಲಿ ಪಾರ್ಕಿಂಗ್ ಮಾಡಿ ಅವರು ಇಲ್ಲಿ ಸ್ಟೇಡಿಯಂಗೆ ಬರಬೇಕು. ಈ ನಿಟ್ಟಿನಲ್ಲಿ ಸಾಕಷ್ಟು ಒಂದು ವ್ಯವಸ್ಥೆಯನ್ನು ಈಗ ಪೊಲೀಸ್ ಇಲಾಖೆ ಮಾಡ್ಕೊಂಡಿದೆ. ಅದೇ ರೀತಿಯಾಗಿ ಟಿಕೆಟ್ ಇಲ್ಲದವರು ಬಂದು ನಾನ್ಸೆನ್ಸ್ ಮಾಡುವಂಥವ್ರು ಆಗಿರ್ಬೋದು, ಅವರೆಲ್ಲ ಏನು ಮಾಡ್ತಾರೆ ಅಂಥವ್ರಿಗೆ ಕೂಡಲೇ ಸ್ಪಾಟಲ್ಲಿ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡುವಂಥದ್ದು. ಆದರೆ ಈ ಬಾರಿ ಅಂದರೆ ಕಳೆದ ಬಾರಿ ಏನೊಂದು ದೊಡ್ಡ ದುರಂತ ಆಗಿ ಹನ್ನೊಂದು ಮುಂದೆ ದಾರುಣವಾಗಿ ಸಾವನ್ನಪ್ಪಿದ್ರು, ಆ ವಿಚಾರವನ್ನು ಕೂಡ ಮನದಲ್ಲಿಟ್ಟುಕೊಂಡು ಮತ್ತೆ ಈ ರೀತಿ ಸಣ್ಣ ಪುಟ್ಟ ಯಾವುದೇ ನ್ಯೂನತೆಗಳು ಭದ್ರತೆಯ ದೃಷ್ಟಿಯಲ್ಲಿ ಆಗಬಾರ್ದು ಅಂತೇಳಿ ಕಮಿಷನರ್ ಪದೇ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನು ಮಾಡಿ ಅಲ್ಲಿ ಮಾಕ್ ಡ್ರಿಲ್ ಮಾಡೋ ಮೂಲಕ ಒಂದು ರೂಪುರೇಷೆಯನ್ನು ಈಗ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದು ನಾಳೆ ಅದು ಕಾರ್ಯರೂಪಕ್ಕೆ ಬರುವಂಥ ನಿಟ್ಟಿನಲ್ಲಿ ಮ್ಯಾಚ್ ಏನು ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ಆ ವಿಚಾರದಲ್ಲಿ ಕೂಡ ಅಲ್ಲಿ ಬರುವಂಥವ್ರು ಕೂಡ ಸೌಜನ್ಯವಾಗಿ ವರ್ತನೆ ಮಾಡಿ ಒಳಗಡೆ ಹೋಗಬೇಕು. ನಾನ್ಸೆನ್ಸ್ ಮಾಡುವಂಥದ್ದು, ನ್ಯೂಸೆನ್ಸ್ ಮಾಡಿಕೊಂಡು ಒಳಗಡೆ ಹೋಗುವಂಥದ್ದು ಬರುವಂಥದ್ದು, ಮತ್ತು ಪೊಲೀಸರ ಜೊತೆ ವಾಗ್ವಾದವನ್ನು ಹೇಳುವಂಥದ್ದು, ಅಲ್ಲಿ ಗಲಾಟೆ ಮಾಡುವಂಥದ್ದು ಎಲ್ಲ ಕೂಡ ಯಾವುದೇ ರೀತಿ ಮಾಡೋಕ್ಕಿಲ್ಲ. ಅಲ್ಲಿಗೆ ಏನೋ ಒಂದು ಟಿಕೆಟ್ ಬುಕ್ ಆಗಿರುತ್ತೆ, ಆ ಟಿಕೆಟನ್ನು ಏನು ನೋಡಿಸಿದ್ರೆ ಆ ಟಿಕೆಟನ್ನು ಅದು ಅಪ್ರೂವಲ್ ಮಾಡಿ ಒಳಗಡೆ ಕಳಿಸ್ತಾರೆ, ಈ ಟಿಕೆಟ್ ಥರ ಅಂತೇಳಿ. ಜೊತೆಯಲ್ಲಿ ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು, ಜೊತೆಯಲ್ಲಿ ಆ ಟ್ರಾಫಿಕ್ ವಿಚಾರದಲ್ಲೂ ಕೂಡ ಸಮಸ್ಯೆ ಆಗಬಾರ್ದು ನಿಟ್ಟಿನಲ್ಲಿ ಪೊಲೀಸರು ಈ ಬಾರಿ ಒಂದು ಮ್ಯಾಚಿನ ಜೊತೆ ಇಟ್ಕೊಂಡಿದ್ದಾರೆ. ಜೊತೆಯಲ್ಲಿ ಫ್ರೆಂಡ್ಲಿಯಾಗಿ ಒಂದು ಬಹಳ ವಿಜೃಂಭಣೆಯಿಂದ ಏನು ಸ್ಟೇಡಿಯಮಲ್ಲಿ ಒಂದು ಮ್ಯಾಚ್ ಆಗ್ತಾ ಇದೆ, ಆ ಮ್ಯಾಚಲ್ಲಿ ಕೂಡ ಅದು ತುಂಬ ಸುರಕ್ಷಿತವಾಗಿ ಆಗಬೇಕು. ಜೊತೆಯಲ್ಲಿ ಜನರಿಗೂ ಕೂಡ ಸುರಕ್ಷತೆ ಜೊತೆಯಲ್ಲಿ ಮತ್ತು ಭದ್ರತೆ ವಿಚಾರದಲ್ಲಿ ತಮ್ಮ ಪೊಲೀಸ್ ಇಲಾಖೆಯಿಂದ ಯಾವುದೇ ಪ್ರಾಬ್ಲಮ್ ಮತ್ತೆ ರಿಪೀಟ್ ಆಗಬಾರ್ದು ಅಂತೇಳಿ ಬಾರಿ ಪೊಲೀಸ್ ಎಲ್ಲ ರೀತಿಯಲ್ಲಿ ಕೂಡ ಕಟ್ಟೆಚ್ಚರವನ್ನು ವಹಿಸ್ಕೊಂಡಿದ್ದಾರೆ. ಸ್ನೇಹಿತರೆ, ನೀವು ಕೂಡ ಒಂದು ವೇಳೆ ಏನಾದರೂ ಮ್ಯಾಚ್ಗೆ ಟಿಕೆಟ್ ಬುಕ್ ಆಗಿದ್ದರೆ ಮಾತ್ರ ಸ್ಟೇಡಿಯಂಗೆ ಬನ್ನಿ, ಇಲ್ಲದಿದ್ದರೆ ಮತ್ತೆ ಅಲ್ಲಿ ಬಂದು ಕೂಡ ಸಮಸ್ಯೆಗೆ ಸಿಲುಕಿ ಪೊಲೀಸರಿಗೂ ಕೂಡ ಅಲ್ಲಿ ಪ್ರಾಬ್ಲಮ್ಸ್ ಮಾಡುವಂಥ ನಿಟ್ಟಿನಲ್ಲಿ ಮುಂದಾದರೆ ನಿಮಗೆ ಅಲ್ಲಿ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಮನೆಯಲ್ಲೇ ಟಿಕೆಟ್ ಒಂದು ವೇಳೆ ಇಲ್ಲ ಅಂತಂದರೆ ಮನೆಯಲ್ಲೇ ಕುಳಿತುಕೊಂಡು ಮ್ಯಾಚ್ ನೋಡಿ ಅಂತೇಳಿ ಈ ಮೂಲಕವಾಗಿ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.